ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅ ಡೇ ಇನ್ ಮೈ ಲೈಫ್ ವ್ಲಾಗ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ನನ್ನ ದಿನನ ನನ್ನ ಬಾಲ್ಕನಿಯಿಂದ ಇವತ್ತು ಶುರು ಮಾಡ್ತಾ ಇದ್ದೀನಿ. ಸೊ ವಿ ಹ್ಯಾವ್ ಫ್ಯೂ ಫ್ಲವರಿಂಗ್ ಪ್ಲ್ಯಾಂಟ್ಸ್ ಹಿಯರ್. ಇನ್ನೂ ಕೂಡ ಕೆಲವು ಪ್ಲ್ಯಾಂಟ್ಸನ್ನು ಬೈ ಮಾಡಬೇಕು ಅಂತ ಇದ್ದೀನಿ. ಹಾಗೆ ಊರಿಗೆ ಹೋಗಬೇಕಾದ್ರೆ ಊರಿಂದ ತನ್ನ ಪ್ಲ್ಯಾಂಟ್ಸನ್ನು ಕೂಡ ನೆಡಬೇಕು ಅಂತ ಪ್ಲ್ಯಾನಲ್ಲಿ ಇದ್ದೀನಿ, ನೋಡಬೇಕು. ಇನ್ನಿವಾಗ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆಲ್ಲ ಪ್ರಿಪರೇಷನ್ ಆಗಬೇಕು ಅಂತ ಹೇಳಿ ತರಕಾರಿ ಎಲ್ಲ ಕಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಹಾಗೆ ಸ್ಯಾಮ್ಗೋನ ಪ್ರಿಪೇರ್ ಪೋಹಾ, ಕ್ವಿಕ್ಕಾಗಿ ಪೋಹಾ ಮಾಡೋಣ ಅಂತ ಹೇಳಿ ಏನೆಲ್ಲ ವೆಜಿಟೇಬಲ್ಸ್ ಇದೆ ಅದನ್ನೆಲ್ಲ ಚಾಪ್ ಮಾಡಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ. ಸಮ್ಟೈಮ್ಸ್ ಇಟ್ಸ್ ರಿಯಲಿ ಈಸಿ ಟು ಮೇಕ್. ಒಂದೊಂದು ಸಲ ದೋಸೆ ಎಲ್ಲ ತಿಂದು ಬೋರ್ ಆಗಿದ್ದರೆ ಈ ರೀತಿ ಪೋಹಾ ಮಾಡ್ತಾನೆ ಕ್ವಿಕ್ಕಾಗಿ. ಮಾರ್ನಿಂಗಿಗೆ ತಿಂಡಿ ಮಾಡೋದೇನು ಅದೇ ಒಂದು ದೊಡ್ಡ ಟಾಸ್ಕ್ ಆಗಿದೆ. ಒಂದೊಂದು ಸಲ ಚಿತ್ರಾನ್ನ, ಮತ್ತೊಂದು ಸಲ ದೋಸೆ. ಯಾವುದು ಮಾರ್ನಿಂಗಿಗೆ ಮಾಡೋದು ಮೆನು ಪ್ರಿಪರೇಷನ್ನೇ ಒಂದು ದೊಡ್ಡ ಟಾಸ್ಕ್ ಸಮ್ಟೈಮ್ಸ್. ಹಾಗೆ ಇಲ್ಲಿ ಈ ರೀತಿ ನೀರುಳ್ಳಿ ಸಿಪ್ಪೆ ಏನಿದೆ ಅದನ್ನು ಗಾರ್ಡನಿಗೆ ಹಾಕ್ತಾಯಿದ್ದೀನಿ. ಇಟ್ ವಿಲ್ ಬಿ ಅ ವೆರಿ ಗುಡ್ ಮೆನ್ಯೂರ್ ಅಂತ ಹೇಳಿ. ಹಾಗೆ ನಮ್ಮ ಗಾರ್ಡನಲ್ಲೇ ಆಗಿರುವಂಥ ಬೇವು ಸೊಪ್ಪು ಏನಿದೆ, ಐ ಆಮ್ ಯೂಸಿಂಗ್ ದ್ಯಾಟ್ ಓನ್ಲಿ. ಈ ರೀತಿ ಬ್ರೇಕ್ಫಾಸ್ಟಿಗೆ ಆಗಿರ್ಬೋದು, ಮಧ್ಯಾಹ್ನ ಊಟಕ್ಕೆ ಸಾಂಬಾರು ಮಾಡಬೇಕಾದ್ರೆ ಎಲ್ಲ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ಪೋಹಕ್ಕೆ ಅವಲಕ್ಕಿನೆಲ್ಲ ಸ್ವಲ್ಪ ನೀರಲ್ಲಿ ನೆನೆ ಹಾಕಿದ್ದಾಯಿತು. ಇನ್ನಿವಾಗ ಚಾಪ್ಡ್ ವೆಜಿಟೇಬಲ್ಸು ರೆಡಿ ಇದೆ. ಜಸ್ಟ್ ಒಗ್ಗರಣೆ ಹಾಕಿ ಸ್ವಲ್ಪ ಅರಿಶಿನ ಹಾಕಿ ಈ ರೀತಿ ಎಲ್ಲ ವೆಜಿಟೇಬಲ್ಸನ್ನು ಪ್ರಾಪರಾಗಿ ಫ್ರೈ ಮಾಡಿದ್ರೆ ಆಯಿತು ಅಷ್ಟೇ. ಲೈಟಾಗಿ ಫ್ರೈ ಆದ ನಂತರ ನೆಕ್ಸ್ಟ್ ವಿ ಕ್ಯಾನ್ ಆ್ಯಡ್ ದ ಪೋಹಾ. ಇವಾಗ ಬಿಸಿ ಬಿಸಿಯಾದ ಪೋಹಾ ಇಸ್ ರೆಡಿ ಟು ಈಟ್. ಸೊ ಲೆಟ್ ಮಿ ಹ್ಯಾವ್ ಮೈ ಬ್ರೇಕ್ಫಾಸ್ಟ್. And this vlog will be a normal day in my life. ಅಂದರೆ just staying in my room and just enjoying the normal day, not going out. ಮನೆಯಲ್ಲೇ ಆರಾಮ್ಸೆ ಕೂತ್ಕೊಳ್ಳೋದು, ಅದೇ ಏನೋ ಒಂಥರ ಖುಷಿ ಅಂತಲೇ ಹೇಳ್ಬೋದು. ಹಾಗೆ ಪಾಸಿಟಿವಿಟಿ, ದೇವರಿಗೊಂದು ನಮಸ್ಕಾರ ಮಾಡಿದೆ ಹೇಗೆ ಹಾಗೆ ದೇವರಿಗೊಂದು ನಮಸ್ಕಾರ ಮಾಡ್ತಾ ಐ ಆಮ್ ಗೋನಾ ಸ್ಟಾರ್ಟ್ ಮೈ ಡೇ. ಧನಾತ್ಮಕ ಶಕ್ತಿ ಏನಿದೆ ಅದೇನಿದ್ರೂ ಕೂಡ ಭಗವಂತನಿಂದನೇ ಅಂತಲೇ ಹೇಳ್ಬೋದು. ಮನಸ್ಸಿಗೊಂದು ಧೈರ್ಯ, ಮನಸ್ಸಿಗೊಂದು ಪಾಸಿಟಿವಿಟಿ ಬೇಕಂತಂದರೆ ದೇವ್ರ ಹತ್ರ ಒಂದು ಭಕ್ತಿಯಿಂದ ಪ್ರೀತಿಯಿಂದ ನಮಸ್ಕರಿಸಿದ್ರೆ ಅದೆಲ್ಲ ಸಿಗತ್ತೆ ಅಂತಲೇ ಹೇಳ್ಬೋದು. ಸೊ ಲೋಕ ಸಮಸ್ತ ಸುಖಿನೋ ಭವಂತು ಹೇಳೋಣ. ನಮ್ಮ ದಿನಾನ ಇವತ್ತು ಸ್ಟಾರ್ಟ್ ಮಾಡೋಣ. ಸೊ ಲೆಟ್ ಮಿ ಕಂಟಿನ್ಯೂ ವಿತ್ ದ ವ್ಲಾಗ್. ಮನೆಯಲ್ಲೇ ಇರೋದು ಅಂತಂದರೆ ಕ್ಲೀನಿಂಗ್, ಕುಕ್ಕಿಂಗ್, ಹಾಗೆ ಏನಾದರೂ ಟೈಮ್ ಪಾಸ್ ಮಾಡೋದು, ಸುಮ್ಮನೆ ವೀಡಿಯೋಸ ವ್ಲಾಗ್ಸ ಏನಾದರೂ ನೋಡೋದು ಅಂತ ಹೇಳಿ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಬಟ್ ಮೋಸ್ಟ್ ಆಫ್ ದ ಟೈಮ್ ಕುಕ್ಕಿಂಗಲ್ಲೇ ಕಳೆದು ಹೋಗುತ್ತೆ ಅಂತಲೇ ಹೇಳ್ಬೋದು. ಸೊ ಐ ಆಮ್ ಪ್ರಿಪೇರಿಂಗ್ ಕಾರ್ನ್ ಚಾಟ್ ಹಿಯರ್. ಜೋಳದ ಚಾಟ್ ಮಾಡೋಣ ಅಂತ ಇವತ್ತು. ಈ ರೀತಿ ನೀರಿಗೆ ಸ್ವಲ್ಪ ಉಪ್ಪು ಹಾಕಿ ಜೋಳನ ಚೆನ್ನಾಗಿ ಬಾಯ್ಲ್ ಮಾಡಬೇಕು. ನೆಕ್ಸ್ಟ್ ನಿಮಗೆ ಇಷ್ಟವಾದಂತಹ ವೆಜಿಟೇಬಲ್ಸ್ ಏನಿದೆ ಅದನ್ನೆಲ್ಲ ಚಾಪ್ ಮಾಡಿ ಈ ಬೇಯಿಸಿದಂತಹ ಕಾರ್ನ್ ಏನಿದೆ, ಜೋಳ ಏನಿದೆ ಅದನ್ನು ಮಿಕ್ಸ್ ಮಾಡಿಕೊಂಡು ಉಪ್ಪು ಖಾರ ಹಾಕ್ಕೊಂಡ್ರೆ ಕಾರ್ನ್ ಚಾಟ್ ಈಸ್ ರೆಡಿ ಟು ಈಟ್ ಆ್ಯಂಡ್ ಇಟ್ ಈಸ್ ಹೆಲ್ದಿ ಆಲ್ಸೋ. ಸೊ ಐ ಆಮ್ ಕ್ರೇವಿಂಗ್ ಫಾರ್ ದ್ಯಾಟ್. ಅದಕ್ಕೆ ಅದನ್ನೇ ಪ್ರಿಪೇರ್ ಮಾಡ್ತಾಯಿದ್ದೀನಿ, ನಿಮ್ಮ ಜೊತೆನೂ ಶೇರ್ ಮಾಡ್ತಾಯಿದ್ದೀನಿ. ಸೊ ಯು ಗೈಸ್ ಮಸ್ಟ್ ಟ್ರೈ. ಯಾವತ್ತೂ ಮಾಮೂಲಾಗಿ ಕಾರ್ನನ್ನು ತುಪ್ಪದಲ್ಲಿ ಫ್ರೈ ಮಾಡಿ ಸ್ವಲ್ಪ ಉಪ್ಪು, ಸ್ವಲ್ಪ ಚಿಲ್ಲಿ ಪೌಡರ್, ನಂತರ ಸ್ವಲ್ಪ ಲೆಮನ್ ಸ್ಕ್ವೀಸ್ ಮಾಡಿ ಸ್ವಲ್ಪ ಫ್ರೈ ಮಾಡಿ ಹಾಗೇ ತಿಂತೀನಿ. ಇವತ್ತೇನು ಕಾರ್ನ್ ಚಾಟ್ ಮಾಡೋಣ, ಈ ರೀತಿಯೂ ಟ್ರೈ ಮಾಡೋಣ ಅಂತ ಯಾವುದೋ ಒಂದು ವೀಡಿಯೋ ನೋಡಿ ಟ್ರೈ ಮಾಡಬೇಕು ಅಂತ ಅನ್ನಿಸ್ತು. ಸೊ ಐ ಆಮ್ ಟ್ರೈಯಿಂಗ್ ಇಟ್ ಔಟ್. ಇಲ್ಲಿ ನಾನು ಟೊಮ್ಯಾಟೊ, ನೀರುಳ್ಳಿ, ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟೇ ತಗೊಂಡಿದ್ದೀನಿ. ನಿಮಗೆ ಕ್ಯಾರೆಟ್ ತುರಿ ಅದನ್ನು ಯೂಸ್ ಮಾಡ್ಬೋದು ಬೇಕಂತಿದ್ರೆ. ಇಲ್ಲಿ ನಾನು ಇಷ್ಟೇ ಯೂಸ್ ಮಾಡಿದ್ದೀನಿ. ಬೇಯಿಸಿದಂತಹ ಕಾರ್ನಿಗೆ ಸ್ವಲ್ಪ ಉಪ್ಪು, ಸ್ವಲ್ಪ ಚಿಲ್ಲಿ ಪೌಡರ್, ನಂತರ ಈ ರೀತಿ ಏನೆಲ್ಲ ಚಾಪ್ ಮಾಡಿದರೆ ವೆಜಿಟೇಬಲ್ಸನ್ನು ಮಿಕ್ಸ್ ಮಾಡಿ ಸ್ವಲ್ಪ ಲೆಮನ್ ಸ್ಕ್ವೀಸ್ ಮಾಡಿಕೊಂಡ್ರೆ ಕಾರ್ನ್ ಚಾಟ್ ಈಸ್ ರೆಡಿ ಟು ಈಟ್. ಯಮ್ಮಿ ಆಗಿರುತ್ತೆ, ಹೆಲ್ದಿ ಕೂಡ. ಸೊ ಲೆಟ್ ಮೀ ಹ್ಯಾವ್ ಮೈ ಕಾರ್ನ್ ಚಾಟ್. ಆ್ಯಂಡ್ ಇದು ನೆಕ್ಸ್ಟ್ ಡೇ. ಇವತ್ತು ಕೂಡ ಕಾರ್ನ್ ರೆಸಿಪಿ ಅಂತಲೇ ಹೇಳ್ಬೋದು. ಕಾರ್ನ್ ವರ್ಮಿಸಿಲ್ಲಿ. ಸೊ ಸೈಡಲ್ಲಿ ಈ ರೀತಿ ಕಾರ್ನ್ ಬಾಯ್ಲ್ ಮಾಡ್ತಾಯಿದ್ದೀನಿ. ಜಸ್ಟ್ ಪ್ರಿಪೇರಿಂಗ್ ವರ್ಮಿಸಿಲ್ಲಿ ಆ್ಯಂಡ್ ಆ್ಯಡಿಂಗ್ ಕಾರ್ನ್. ಏನೂ ಇಲ್ಲ, ಮಾಮೂಲಿ ವರ್ಮಿಸಿಲ್ಲಿ ಸೇಮಿಗೆ, ರೈಸ್ ಸೇಮಿಗೆ ಏನು ಪ್ರಿಪೇರ್ ಮಾಡ್ತೀವಿ ಜಸ್ಟ್ ಇಲ್ಲಿ ನಾನು ಕಾರ್ನಲ್ಲಿ ಯೂಸ್ ಮಾಡ್ತಾಯಿದ್ದೀನಿ ಅಷ್ಟೇ. ಈ ರೀತಿ ಒಗ್ಗರಣೆ ಹಾಕ್ಕೊಂಡು ಆನಿಯನನ್ನು ಈ ರೀತಿ ಸ್ವಲ್ಪ ಫ್ರೈ ಮಾಡಿ ಲೈಟಾಗಿ ಚಿಕ್ಕದಾಗಿ ಹಚ್ಚಿರುವಂತಹ ಚಾಪ್ ಮಾಡಿರುವಂಥ ವೆಜಿಟೇಬಲ್ಸನ್ನು ಹಾಕಿ ನೆಕ್ಸ್ಟ್ ಕಾರ್ನನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಿದ್ರಾಯಿತು.
ಆಮೇಲೆ ಸೈಡಲ್ಲಿ ಈ ರೀತಿ ಸ್ವಲ್ಪ ಟೊಮ್ಯಾಟೊನೂ ಕೂಡ ಹಾಕಿ, ಟೊಮೆಟೊನ ಲಾಸ್ಟಿಗೆ ಹಾಕ್ತಾಯಿದ್ದೀನಿ, ಫಸ್ಟಿಗೆ ಹಾಕಿದರೆ ಅದು ನೀರು ಬಿಡುತ್ತೆ ಅಂತ ಹೇಳಿ. ನಂತರ ಸ್ವಲ್ಪ ನೀರು ಹಾಕಿ ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ಚೆನ್ನಾಗಿ ಬಾಯ್ಲ್ ಆಗಲಿ. ಸೈಡಲ್ಲೇ ವರ್ಮಿಸಿಲಿ ಈ ರೀತಿ ರೋಸ್ಟ್ ಮಾಡ್ತಾಯಿದ್ದೀನಿ. ಕೆಲವು ಸಲ ರೋಸ್ಟೆಡ್ ವರ್ಮಿಸಿಲಿ ಸಿಗುತ್ತೆ, ಇದು ರೋಸ್ಟೆಡ್ ಆಗಿರಲಿಲ್ಲ, ಆದ ಕಾರಣ ಸೈಡಲ್ಲಿ ಫ್ರೈ ಮಾಡ್ತಾಯಿದ್ದೀನಿ. ಈ ರೀತಿ ಬಾಯ್ಲ್ ಆಗ್ತಾಯಿದೆ ವೆಜಿಟೇಬಲ್ಸ್, ಅದಕ್ಕೇ ಫ್ರೈ ಮಾಡಿರೋಂಥ ವರ್ಮಿಸಿಲಿ ಹಾಕಿದರೆ ಕಾರ್ನ್ ವರ್ಮಿಸಿಲಿ ಇಸ್ ರೆಡಿ. ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಗೆ ಹಾಕಿದ್ರಾಯಿತು. ಮತ್ತೊಂದು 5 ಮಿನಿಟ್ಸ್ ಚೆನ್ನಾಗಿ ಈ ರೀತಿ ಬಾಯ್ಲ್ ಆದರೆ ವರ್ಮಿಸಿಲಿ ಇಸ್ ರೆಡಿ ಟು ಈಟ್. ಬ್ರೇಕ್ಫಾಸ್ಟಿಗೂ ಚೆನ್ನಾಗೇ ಇರುತ್ತೆ, ಸಂಜೆ ಕೂಡ ತಿನ್ಬೋದು. ಬಿಸಿ ಬಿಸಿಯಾದಂಥ ಕಾರ್ನ್ ವರ್ಮಿಸಿಲಿ ಇಸ್ ರೆಡಿ ಟು ಈಟ್. ಸೊ ಮನೆಯಲ್ಲಿದ್ದರೆ ನಾನು ಹೇಳಿದೆ ಅಲ್ಲ, ಕುಕ್ಕಿಂಗಲ್ಲೇ ಎಲ್ಲ ದಿನವೂ ಕಳೆದೋಗುತ್ತೆ, ಮತ್ತು ಪಾತ್ರೆ ತೊಳೆಯೋದು ಇದ್ದಿದ್ದೆ. ಕುಕ್ಕಿಂಗ್ ಮಾಡೋದು ಅಂತಂದರೆ ಇದಕ್ಕೊಂದು ರೆಡಿಯಾಗಿರಲೇಬೇಕು, ಪಾತ್ರೆ ತೊಳೆಯೋದು. ಸೊ ಎಲ್ಲ ಈ ರೀತಿ ಕ್ಲೀನ್ ಮಾಡ್ತಾಯಿದ್ದೀನಿ. ಆ್ಯಂಡ್ ದಾಲ್ ಸಾರು ಪ್ರಿಪೇರ್ ಮಾಡಬೇಕು. ಒಂದೊಂದು ಸಲ ಅನ್ನ ಸಾರು ಇದ್ದರೆ ಬೇರೆ ಏನೂ ಬೇಕಾಗಲ್ಲ, ಈಸಿಯಾಗಿರುತ್ತೆ ಮಾಡೋದಕ್ಕೂ ಕೂಡ. ಮತ್ತು ಏನು ಟಮ್ಮಿ ಫಿಲ್ಲಿಂಗ್ ಆಗಿರುತ್ತೆ, ಹೊಟ್ಟೆ ತುಂಬಾ ಅನಿಸುತ್ತೆ, ಸಾಕಾಗತ್ತೆ, ಬೇರೆ ಏನೂ ಹೆಚ್ಚು ಬೇಕಾಗಿರಲ್ಲ. ಈ ರೀತಿ ಚಾಪ್ ವೆಜಿಟೇಬಲ್ಸನ್ನೆಲ್ಲ ಹಾಕ್ಕೊಂಡು ದಾಲ್ ಸಾರು ಮಾಡ್ತಾಯಿದ್ದೀನಿ. ಒಂದೊಂದು ಸಲ ದಾಲ್ ಜೊತೆ ಹಸಿರು ರಾಜ್ಮಾ ಮತ್ತು ವೈಟ್ ಚಿಕ್ ಪೀ ಏನಿದೆ ಅದನ್ನು ಕೂಡ ಸೋಕ್ ಮಾಡಿ ಹಾಕ್ಕೊಂಡ್ರೆ ಅದು ಕೂಡ ತುಂಬಾ ಹೆಲ್ದಿ. ಇಲ್ಲಿ ನಾನು ಖಾಲಿ ದಾಲ್ ಅಂತ ತಗೊಳ್ತಾ ಇದ್ದೀನಿ. ಸೊ ಸೈಡಲ್ಲಿ ಈ ರೀತಿ ಒಗ್ಗರಣೆ ಕೂಡ ಪ್ರಿಪೇರ್ ಮಾಡ್ತಾಯಿದ್ದೀನಿ. ದಾಲ್ ತಡ್ಕ ಮಾಡೋಣ ಅಂತ ಹೇಳಿ ಎಣ್ಣೆಗೆ ಜೀರಿಗೆ, ಒಗ್ಗರಣೆ, ನಂತರ ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು, ಕೆಂಪು ಬ್ಯಾಡಗಿ ಮೆಣಸು ಹಾಕ್ಕೊಂಡು ಆನಿಯನ್ ಫ್ರೈ ಮಾಡ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ಕುಕ್ಕರಲ್ಲಿ ಈ ವೆಜಿಟೇಬಲ್ಸ್ ಎಲ್ಲ ಬಾಯ್ಲ್ ಆದ ನಂತರ, ದಾಲೆಲ್ಲ ವಿಸಿಲ್ ಹೊಡೆದ ನಂತರ ಅದನ್ನು ಈ ತಡ್ಕ ಏನಿದೆ ಅದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಈ ರೀತಿ ಹಾಕಿದರೆ ದಾಲ್ ಸಾರು ರೆಡಿ. ಹಾಗೆಯೇ ಈ ಪುಟ್ಟದಂಥ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ದ ಎಂಡ್. ಹ್ಯಾವ್ ಅ ಗ್ರೇಟ್ ಡೇ.